ಆಗಿರಬೇಕು. ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಮಂಗಲಾಚರಣೆಯಿಂದ ಪ್ರಾರಂಭ ಮಾಡಿ. ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೇ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೂಯತಾಂ ದೇವದೇವೇಶ ನಾರಾಯಣ ಜಗತ್ಪತೆ ತ್ವದೀನಯೇನ ನಾದೇನ ವದಯಿಷ್ಯೆ ಶುಭಾಂಗತಾಂ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ ರಾಮ ಹರೆ 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 ಕೃಷ್ಣ 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 ಹರೆ 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 ರಾಮ ರಾಮ ಹರೆ ಹರೆ. ಏನಿದು ಗಾನಕೀರ್ತನ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ನಮ್ಮ ಜೀವನದ ಒಂದು ಮುಖ್ಯವಾದ ಡ್ಯೂಟಿ ಅಂತಿದೆ, ಅಥವಾ ನಮ್ಮ ಒಂದು ಕೆಲಸ ಏನ್ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತಂದ್ರೆ, ಪದ್ಮಪುರಾಣದಲ್ಲಿ ಹೇಳ್ತಾರೆ, ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾದುಚಿತ್ ಸರ್ವೇ ವಿಹಿ ನಿಷೇಧಾಸ್ಯ ಏತಯೋರೇವ ಕಿಂಕರಃ. ಅಂದ್ರೆ ಸ್ಮರ್ತವ್ಯಂ ಸತತಂ ವಿಷ್ಣು, ಯಾವಾಗಲೂ ವಿಷ್ಣುವಿನ ಸ್ಮರಣೆನೇ ಮಾಡ್ತಾ ಇರಬೇಕು. ವಿಸ್ಮರ್ತವ್ಯಂ ನ ಜಾತುಚಿತ್, ಎರಡನೇ ಪಾಯಿಂಟ್ ಅಂದ್ರೆ ಯಾವತ್ತೂ ವಿಷ್ಣುವನ್ನ ಮರಿಬಾರದು. ಸರ್ವೇ ವಿಧಿ ನಿಷೇಧಾಸ್ಯ, ಬೇರೆ ಎಲ್ಲಾ ವಿಧಿಗಳು ಅಥವಾ ನಿಷೇಧಗಳು ಏತಯೋರೇವ ಕಿಂಕರಃ, ಇವೆಲ್ಲ ಈ ಮೇಲಿನ ಎರಡು ಪ್ರಿನ್ಸಿಪಲ್ ಸಪೋರ್ಟ್ ಮಾಡ್ಲಿಕ್ಕೆ ಇರಬೇಕು, ಇನ್ನ ಅವೇ ಮೇನ್ ಆಗ್ಬಾರ್ದು. ಇದೇ ರೀತಿ ನೋಡಕ್ ಹೋದ್ರೆ ನಮ್ಗೆ ಎರಡು ರೀತಿಯಲ್ಲಿ ಸ್ಮರ್ತವ್ಯ ಸತತಂ ವಿಷ್ಣು ಇರ್ಬೋದು. ಒಂದು, ನಾವು ನಾಮಸ್ಮರಣೆಯಿಂದ ಭಗವಂತನನ್ನ ನೆನಪು ಮಾಡ್ಬೋದು. ಎರಡನೇದಾಗಿ ಅವನ ಕಥಾಶ್ರವಣ ಅಥವಾ ಅವನ ಲೀಲೆಗಳನ್ನ ಕೊಂಡಾಡಿ ಅದರಿಂದ ಅವನನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಇಸ್ಕಾನ್ ಟೆಂಪಲ್ ಇಲ್ಲಿ ಬೆಳಗ್ಗೆ ನಾವು ಚಾಂಟಿಂಗ್ ಮಾಡ್ತೇವೆ, 2 hours ಚಾಂಟಿಂಗ್ ಮಾಡಾದ್ಮೇಲೆ ಭಾಗವತ ಶ್ರವಣ ಎರಡನ್ನೂ ಮಾಡ್ತಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತೇನೆ. ನಾವು ನಾರ್ಮಲಿ ನಮ್ಮ ಮಕ್ಕಳಿಗೆ ದೇವರ ಹೆಸರನ್ನೇ ಇಡ್ತೇವೆ. ಯಾಕೆ ಇಡ್ತೇವೆ ಅಂತಂದ್ರೆ, ಸ್ಮರ್ತವ್ಯಂ ಸತತಂ ವಿಷ್ಣು, ನಮ್ ಕೆಲಸ ಮಾಡ್ಬೇಕಾದ್ರೆ ನೆನ್ಪು ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಆ ಟೈಮಲ್ಲಿ ಮಗನನ್ನ ಕರೆದ್ರೆ ದೇವ್ರ ನೆನಪಾಗ್ಬಿಡುತ್ತಲ್ಲ ಅಂತ.
ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಒಂದು ಭಜನೆಯನ್ನು ಕೇಳ್ತಾನೆ. ಮಧುಸೂದನ ಹರೇ ಮಾಧವ, ಮಧುಸೂದನ ಹರೇ ಮಾಧವ, ಗೋವಿಂದ ಗೋಪಾಲ ಮನಮೋಹನ, ಗೋವಿಂದ ಗೋಪಾಲ ಮನಮೋಹನ, ಮಧುಸೂದನ ಹರೇ ಮಾಧವ. ಮಧುಸೂದನ ಅನ್ನೋ ಹೆಸರು ಅವನಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಮನೆಗೆ ಹೋಗಿ ತನ್ನ ವೈಫ್ ಹೆಂಡತಿ ಅಂತ ಹೇಳ್ತಾನೆ, ನನ್ನ ಮಗ ಹುಟ್ಟಿದ ಮೇಲೆ ನನಗೆ ಮಧುಸೂದನ ಅಂತಾನೆ ಹೆಸರು ಇಡೋದು. ಮಧುಸೂದನ ಅಂತ ಮಗ ಹುಟ್ಟಿದ ಮೇಲೆ ಹೆಸರು ಇಡ್ತಾನೆ. ಮಗ ದೊಡ್ಡವನಾಗ್ತಾನೆ, 5-6 ವರ್ಷದವನಾಗ್ತಾನೆ. ಮಧುಸೂದನ ಅಂದ್ರೆ ಅರ್ಥ ಏನು? ಮಧು ಎಂಬ ರಾಕ್ಷಸನನ್ನು ಕೊಂದವನು, ಸೂದನ ಅಂದ್ರೆ ಕೊಂದವನು ಅಂತ ಅರ್ಥ. ಸೊ ಮಗನನ್ನ ಕರಿಬೇಕಾದ್ರೆ ಏ ಮಧು ಇಲ್ಬಾರು, ಏ ಮಧು ಅಲ್ಲಿ ಹೋಗು, ಏ ಮಧು ನೀರು ತಗೊಂಬಾರು ಅಂತ ಹೇಳ್ತಾನೆ. ಅಂದ್ರೆ ಮಧು ಅನ್ನೋದು ರಾಕ್ಷಸನ ಹೆಸರು ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಮಧುಸೂದನ ಅನ್ನೊಂದು ಹೆಸರು ಅವನಿಗೆ ಇಷ್ಟ ಆದ್ರೂ ಕೂಡ ಅದರ ಅರ್ಥ ಗೊತ್ತಿಲ್ಲ. ಇದೇ ನಮ್ಮ ತುಂಬಾ ಕಡೆ ನಾವು ಇದನ್ನ ಅಬ್ಸರ್ವ್ ಮಾಡ್ತೇವೆ. ಸೊ ಗಾನ ಕೀರ್ತನೆ ಏನು ಅಂತಂದ್ರೆ ಕಾನ್ಸೆಪ್ಟ್ ಅಂತ ಒಂದು ಪ್ರಯತ್ನ ಏನು ಅಂತಂದ್ರೆ, ನಮ್ಮ ದಾಸರು ಸಂತರು ಎಲ್ಲ ದೇವರ ನಾಮ ಮತ್ತೆ ದೇವರ ಒಂದು ಕೀರ್ತಿಯನ್ನ ನಾವು ದಿನವಿಡೀ ನೆನಪಿಟ್ಕೊಳ್ಳಿಕ್ ಆಗಲ್ಲ ಅಂತ ಪದ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಾವು ಆ ಪದ್ಯವನ್ನು ಬರೀ ಮ್ಯೂಸಿಕ್ ಆಗಿ ಲಿಸನ್ ಮಾಡ್ತೇವೆ, ಮ್ಯೂಸಿಕ್ ಆಗಿ ಕೇಳ್ತೇವೆ, ಮನೇಲಿ ಮಾಡ್ತೇವೆ ಬೆಳಗ್ಗೆ ಅದರ ಅರ್ಥ ಏನು ಗೊತ್ತಿರೋದಿಲ್ಲ. ಸೊ ಗಾನ ಕೀರ್ತನದಲ್ಲಿ ನಮ್ಮ ಪ್ರಯತ್ನ ಏನು ಅಂತಂದ್ರೆ, ಆ ಪದ್ಯ ಅಥವಾ ಆ ವಚನ ಅಥವಾ ಆ ಒಂದು ಅಭಂಗ ಅಂತ ಹೇಳ್ತೇವೆ, ಅದರ ಹಿಂದಿನ ಒಂದು ಭಾವ ಏನು? ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಗುರು ಸಾಧು ಶಾಸ್ತ್ರದ ಪ್ರಕಾರ ನಾವು ನಮ್ಮ ಕೆಲಸಗಳನ್ನ ನಾವು ಡಿಸೈಡ್ ಮಾಡ್ಕೊಳ್ಬೇಕು ಅಂತ. ಗುರು ಸಾಧು ಶಾಸ್ತ್ರದ ಒಂದು ಅಪ್ರೂವಲ್ ಇರಬೇಕು ಅಂತ. ಗುರು ಸಾಧು ಶಾಸ್ತ್ರದ ಪ್ರಕಾರ ನಮಗೆ ಆ ಭಜನೆಯ ಭಾವ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದೇ ಒಂದು ಗಾನ ಕೀರ್ತನೆಯ ಒಂದು ಕಾನ್ಸೆಪ್ಟ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಗಾನ ಕೀರ್ತನೆಯಲ್ಲಿ ಇಟ್ ಇಸ್ ನಾಟ್ ಎ ಸೋಲೋ ಸಿಂಗಿಂಗ್, ಒಬ್ಬರಾಗೆ ಹಾಡೋದಿಲ್ಲ. ನಿಮ್ಮ ಹತ್ರ ಎಲ್ಲ ವಿನಂತಿ ಅಂತಂದ್ರೆ, ನಾವು ಮಧ್ಯದಲ್ಲಿ ನಿಮಗೆಲ್ಲ ಹಾಡ್ಲಿಕ್ಕೆ, ನಮ್ಮ ಜೊತೆ ಹಾಡ್ಲಿಕ್ಕೆ ಒಂದು ಎನ್ಕರೇಜ್ ಮಾಡ್ತೇವೆ. ಆ ಟೈಮಲ್ಲಿ ನಮ್ಮ ಜೊತೆ ಒಂದು ಧ್ವನಿ ಸೇರಿಸಬೇಕು ಅಂತ ಒಂದು ನಿಮ್ಮಲ್ಲಿ ಒಂದು ವಿನಂತಿ. ಸೊ ಮೊದಲನೇದಾಗಿ ನಾವು ಪ್ರಾರಂಭ ಮಾಡ್ತೇವೆ ಪುರಂದರದಾಸರ ಒಂದು ಕೃತಿ. ಪುರಂದರದಾಸರ ಬಗ್ಗೆ ನಿಮ್ಗೆಲ್ಲ ನಾನು ಇಂಟ್ರೊಡಕ್ಷನ್ ಕೊಡ್ಬೇಕಾಗಿಲ್ಲ. ಅವರನ್ನ ಕಲಿಯುಗದಲ್ಲಿ ನಾರದನ ಅವತಾರ ಅಂತ ಕರೀತೇವೆ. ಯಶೋದೆ ನಿನ್ನ ಕಂದಗೆ ಎಷ್ಟು ರೂಪವೇ ಅನ್ನೋ ಒಂದು ಕೃತಿ. ಸೊ ಇವತ್ತಿನ ನಾವು ಗಾನ ಕೀರ್ತನ ಒಂದು ಪ್ರೋಗ್ರಾಮ್ ಅನ್ನ ಬೇರೆ ಬೇರೆ ರಸಗಳು, ಭಕ್ತಿಯ ರಸಗಳ ಬಗ್ಗೆ ಇಟ್ಕೊಂಡಿದ್ದೇವೆ. ಈ ಒಂದು ಪುರಂದರದಾಸರ ಕೃತಿ ಏನಿದೆ, ಇದು ಮಾತೃತ್ವ ಅಂದ್ರೆ ವಾತ್ಸಲ್ಯ ಭಾವವನ್ನು ತೋರಿಸುತ್ತೆ. ಆ ವಾತ್ಸಲ್ಯ ಭಾವ, ಗೋಪಿಕಾಸ್ತ್ರೀಯರು ಆ ವಾತ್ಸಲ್ಯ ಭಾವ ಹೇಗೆ ಕೃಷ್ಣನ ಮೇಲೆ ಇಟ್ಟಿದ್ರು ಅನ್ನೋ ಒಂದು ಬಿಂಬಿತವಾಗ್ತದೆ ಈ ಕೃತಿಯಲ್ಲಿ. ಪುರಂದರದಾಸರಿಗೆ ಗೊತ್ತಾಯ್ತು, ಅದು ಒಂದು ತಾಯಿಗೆ ಇನ್ನೊಂದು ತಾಯಿಯ ಒಂದು ಕಷ್ಟ ಸುಖ ಗೊತ್ತಾಗುವ ಹಾಗೆ ಭಕ್ತನು ಒಂದು ಸ್ಟೇಜ್, ರಾಗಾನುಗ ಭಕ್ತಿ ಅಂತ ಹೇಳ್ತೇವೆ, ರಾಗಾನುಗ ಭಕ್ತಿ ಸ್ಟೇಜ್ ಹೋದಾಗ ಅವನಿಗೆ ಗೋಪಿಕಾಸ್ತ್ರೀಯರ ಭಾವ ಕೂಡ ಅರ್ಥ ಆಗುತ್ತೆ. ಅದನ್ನ ಇವತ್ತು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಪುರಂದರದಾಸರ ಭಾವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. वसुदेवसुतं देवं कंसचावणुरमर्दनं देवकी कृष्णं वन्दे जगद्गुरुं यशोदे निन्न गंदगे ನಿನ್ನ ಕಂದಗೆ ಎಷ್ಟು ರೂಪವೇ
ಎಷ್ಟು ರೂಪವೇ ಯಶೋದೆ. ಯಶೋದೆ ನಿನ್ನ ಕಣ್ಣಗೆ ಎಷ್ಟು ರೂಪವೇ, ನಿನ್ನ ಕಣ್ಣಗೆ ಎಷ್ಟು ರೂಪವೇ. ಶಿಶುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿಯೇ, ಶಿಶುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿಯೇ. ಯಶೋದೆ ನಿನ್ನ ಕಂದರಿಗೆ ಎಷ್ಟು ರೂಪವೇ, ನಿನ್ನ ಕಂದರಿಗೆ ಎಷ್ಟು ರೂಪವೇ. ಹಸುಗಳ ಕರವಲ್ಲಿ ಫಲವುಂಬ ತೋರುವ, ಹಸುಗಳ ಕರವಲ್ಲಿ ಫಲವುಂಬ ತೋರುವ, ಬಿಸಿಯ ಹಾಲಿಡುವಲ್ಲಿ ಬೆಲ್ಲ ಹಿಂದೆ ಬರುವ, ಬಿಸಿಯ ಹಾಲಿಡುವಲ್ಲಿ ಬೆಲ್ಲ ಹಿಂದೆ ಬರುವ. ಮೊಸರ ಕಡೆವಲ್ಲಿ ಮುಂದೆ ತಾರಿರುವ, ಮೊಸರ ಕಡೆವಲ್ಲಿ ಮುಂದೆ ತಾರಿರುವ. ಹಸನಾಗಿ ಮೋಸ ಮಾಡಿ, ಹಸನಾಗಿ ಮೋಸ ಮಾಡಿ, ಹಸನಾಗಿ ಮೋಸ ಮಾಡಿ ಬೆಣ್ಣೆಯ ಮೆತ್ತುವ. ಯಶೋದೆ ನಿನ್ನ ಕಣ್ಣಗೆ ಎಷ್ಟು ರೂಪವೇ, ನಿನ್ನ ಕಣ್ಣಗೆ ಎಷ್ಟು ರೂಪವೇ. ಒಬ್ಬರ ಮನೆಯಲ್ಲಿ ಮಲಗಿ ನಾನಿರುವ, ಒಬ್ಬರ ಮನೆಯಲ್ಲಿ ಮಲಗಿ ನಾನಿರುವ. ಒಬ್ಬರ ಮನೆಯಲ್ಲಿ ಬೆಣ್ಣೆ ಗಂಜು ಮೆಲ್ಲುವ, ಒಬ್ಬರ ಮನೆಯಲ್ಲಿ ಬೆಣ್ಣೆ ಗಂಜು ಮೆಲ್ಲುವ. ಒಬ್ಬರ ಮನೆಯಲ್ಲಿ ರತಿ ಕ್ರೀಡೆ ಆಡುವ, ಒಬ್ಬರ ಮನೆಯಲ್ಲಿ ರತಿ ಕ್ರೀಡೆ ಆಡುವ. ಒಬ್ಬರ ಮನೆಯಲ್ಲಿ, ಒಬ್ಬರ ಮನೆಯಲ್ಲಿ ಕುಡಿ ಚೆಂಡನಾಡುವ. ಯಶೋದೆ ನಿನ್ನ ಕಣ್ಣಗೆ ಎಷ್ಟು ರೂಪವೇ, ನಿನ್ನ ಕಣ್ಣಗೆ ಎಷ್ಟು ರೂಪವೇ. ಶಿಶುವಲ್ಲ ನಿನ್ನ ಕೃಷ್ಣ ಜಗತ್ಪತಿಯೇ, ಶಿಶುವಲ್ಲ ನಿನ್ನ ಕೃಷ್ಣ ಜಗತ್ಪತಿಯೇ. ಯಶೋದೆ ನಿನ್ನ ಕಣ್ಣಗೆ ಎಷ್ಟು ಹಿಂದೆ ಕಾಲಿರುವ, ಮುಂದೆ ಹೋಗುತ್ತಿರುವ, ಹಿಂದೆ ಕಾಲಿರುವ, ಮುಂದೆ ಹೋಗುತ್ತಿರುವ. ಇನ್ನು ಮುಗಿಯರ ಕೂಡೆ ಸರಸವಾಡುವ, ಇನ್ನು ಮುಗಿಯರ ಕೂಡೆ ಸರಸವಾಡುವ. ಬಂದು ನೋಡೆ ಯಶೋದೆ ಬಣ್ಣದ ಮಾತೆಲ್ಲ, ಬಂದು ನೋಡೆ ಯಶೋದೆ ಬಣ್ಣದ ಮಾತೆಲ್ಲ. ನನ್ನ ಗೋಪನ ಕಂದ ನನ್ನ ಗೋಪನ ಕಂದ ಪುರಂದರ ವಿಠಲ.
ವದನ್ನಾದ ಕೃಷ್ಣ ಜಯ ತಂದೆ ಯಶೋದೆ ನಗರದಲ್ಲಿ ಕೃಷ್ಣ ಕೃಷ್ಣ ರಾಧೆ ಕೃಷ್ಣ ಹೇಳಿ ರಾಧೆ ಕೃಷ್ಣ 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 ರಾಧೆ ಕೃಷ್ಣ ಎಲ್ಲ ಹಾಡಬೇಕಾಗಿದೆ. ರಾಧೆ ಕೃಷ್ಣ 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 ರಾಧೆ ಕೃಷ್ಣ 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 ರಾಧೆ ಕೃಷ್ಣ 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 ಗೋಪಿ ಕೃಷ್ಣ 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 ರಾಧೆ ಕೃಷ್ಣ 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 ರಾಧೆ ಕೃಷ್ಣ 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 ರಾಧೆ ಕೃಷ್ಣ 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 ರಾಧೆ ಕೃಷ್ಣ ಇನ್ನೊಂದು ವಿನಂತಿ, ಹಾಡ್ಬೇಕಾದ್ರೆ ದೊಡ್ಡದಾಗಿ ಹಾಡಿ. ಯಾಕಂತಂದ್ರೆ ನಾಳೆ ಕೃಷ್ಣ ಬರ್ತಾ ಇದ್ದಾನೆ, ಇವತ್ತು ನಮ್ಮ ವಾಯ್ಸ್ ಚಿಕ್ಕದಿದ್ರೆ ಆಗಲ್ಲ. ಸೊ ಎಲ್ಲರೂ ದಯವಿಟ್ಟು ದೊಡ್ಡದಾಗಿ ಹಾಡಿ ಅಂತ ಒಂದು ವಿನಂತಿ. ಸೊ ಎರಡನೇ ಪ್ರಸ್ತುತಿ ವಾದಿರಾಜ ಸ್ವಾಮಿಗಳದ್ದು ವೇಣುನಾದ ಪ್ರಿಯ ಎನ್ನುವಂಥ ಭಜನೆ. ವಾದಿರಾಜ ಸ್ವಾಮಿಗಳು ಒಬ್ಬರು ಮಹಾನ್ ಆಚಾರ್ಯರು ಮಧ್ವ ಸಂಪ್ರದಾಯದಲ್ಲಿ. ಅವರು ಭಗವಂತನನ್ನ ಹಯವದನ ರೂಪದಲ್ಲಿ ಪೂಜಿಸ್ತಾ ಇದ್ರು. ಹಯವದನ ಅಂದ್ರೆ ಕುದುರೆಯ ಮುಖ ಇರುವಂತವನು ಅಂತ. ಇವತ್ತು ಕೂಡ ನೀವು ಸೋಂದಿ ವಾದಿರಾಜ ಮಠಕ್ಕೆ ಹೋದ್ರೆ ಅಲ್ಲಿ ಕುದುರೆ ಇದೆ. ಆ ಕುದುರೆಗೆ ನೀವು ಹಯಗ್ರೀವವನ್ನು ಅರ್ಪಿಸಬಹುದು. ಹಯಗ್ರೀವ ಅಂದ್ರೆ ಏನು? ಕಡಲೆ ಬೇಳೆ ಮತ್ತು ಬೆಲ್ಲ. ಸೊ ವಾದಿರಾಜ ಸ್ವಾಮಿಗಳು ಪ್ರತಿದಿನ ಆ ಹಯವದನಿಗೆ ಹಯಗ್ರೀವವನ್ನು ಅರ್ಪಿಸ್ತಾ ಇದ್ರು. ಆ ಭಗವಂತ ಅದನ್ನ ಸ್ವೀಕರಿಸಿದ ಕೂಡ ಅಂತಹ ಭಕ್ತರು. ಈ ಭಜನೆ ದಾಸ್ಯ ಭಾವದಲ್ಲಿದೆ. ದಾಸ್ಯ ಭಾವ ಅಂದ್ರೆ ಏನು? ಭಗವಂತನಿಗೆ ಸರೆಂಡರ್, ಭಗವಂತನಿಗೆ ಸಮರ್ಪಣಾ ಭಾವ. ಭಗವಂತ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಎಲ್ಲಾ ಭಗವದ್ಗೀತೆ ಹೇಳಾದ್ಮೇಲೆ ಅರ್ಜುನನಿಗೆ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನ್ ಇಷ್ಟೆಲ್ಲ ನನ್ನ ಹತ್ರ ಕೇಳಿದೆಲ್ಲ ಓಕೆ, ಲಾಸ್ಟಿಗೆ ನಾನು ಒಂದೇ ಮಾತು ಹೇಳ್ತೀನಿ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲಾ ಧರ್ಮ ಎಲ್ಲಾ ಕರ್ಮ ವಿಚಾರಗಳನ್ನು ಬಿಟ್ಟು ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ನಿನ್ನ ಎಲ್ಲಾ ಪಾಪಗಳನ್ನು ನಿಲ್ಲು ಮಾಡಿ ಮೋಕ್ಷ ಇಷ್ಯಾಮಿ ಮಾ ಶುಚಃ, ನಿನಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಇದೇ ಭಾವ ಒಂದು ದಾಸರ ಭಾವ. ಅದಕ್ಕೆ ನಾವು ಇಸ್ಕಾನಲ್ಲಿ ಎಲ್ಲರನ್ನು ದಾಸ ಅಂತ ಕರೀತೇವೆ. ಆ ದಾಸರ ಭಾವ ಅಂತಂದ್ರೆ ಸಮರ್ಪಣೆಯ ಭಾವ. ಆ ಭಗವಂತನಿಗೆ ಸರೆಂಡರ್ ಮಾಡು. ಈ ಭಾವದಲ್ಲಿ ಭಜನೆಯನ್ನ ಕೇಳೋಣ. कृष्णाय वासुदेवाय हरे परमात्मने प्रणतकेशनाशाय गोविन्दाय नमो नमः नमो वेणुनाद प्रिया गोपाल कृष्ण वेणुनाद प्रिया गोपाल
ವಂದಿತ ಚರಣ ಬಸುವೆಯ ಭರಣ, ವಂದಿತ ಚರಣ ಬಸುವೆಯ ಭರಣ, ಇಂದಿರಾ ರಮಣ ನಿನ್ನ ಕೋಟಿ ತೇಜ, ಇಂದಿರಾ ರಮಣ ನಿನ್ನ ಕೋಟಿ ತೇಜ, ಮಂದರಧರ ಗೋವಿಂದ ಮುಕುಂದ, ಮಂದರಧರ ಸಿಂಧು ನಯನ ಹರಿ ಕಂದರ್ಪ ಜನನ, ವೇಣುನಾದನ ಪ್ರಿಯ ಗೋಪಾಲ ಕೃಷ್ಣ, ವೇಣುನಾದನ ಪ್ರಿಯ ಗೋಪಾಲ ಕೃಷ್ಣ. ನವನಿತ ಚೋರ ನಂದಕುಮಾರ, ನವನಿತ ಚೋರ ನಂದಕುಮಾರ, ಭುವನೆ ಕಬೀರ ಬುದ್ಧಿ ವಿಸ್ತಾರ, ಭುವನೆ ಕಬೀರ ಬುದ್ಧಿ ವಿಸ್ತಾರ, ರವಿ ಕೋಟಿ ತೇಜ ರಘುವಂಶರಾಜ, ರವಿ ಕೋಟಿ ಜಾತಿ ಗೋಪಾಲ, ವೇಣುನಾದನ ಪ್ರಿಯ ಗೋಪಾಲ ಕೃಷ್ಣ, ವೇಣುನಾದನ ಪ್ರಿಯ ಗೋಪಾಲ ಕೃಷ್ಣ. ಪರಮ ದಯಾಳು ಪಾವನ ಮೂರ್ತಿ, ಪರಮ ದಯಾಳು ಪಾವನ ಮೂರ್ತಿ, ವರ ಕೀರ್ತಿಹಾರ ಶೃಂಗಾರ ಲೋಲ, ವರ ಕೀರ್ತಿಹಾರ ಶೃಂಗಾರ ಲೋಲ, ಉರಗೆಲ್ಲ ಶಯನ ವರಹಯ ವದನ, ಉರಗೆಲ್ಲ ಉರಗೇಂದ್ರ ಶಯನ ವರಹಯ ವದನ, ಶರಣು ರಕ್ಷಕ ಪಾಹಿ ಕೋದಂಡ ರಾಮ, ಶರಣು ರಕ್ಷಕ ಪಾಹಿ ಕೋದಂಡ ರಾಮ, ಶರಣು ರಕ್ಷಕ ಪಾಹಿ ಕೋದಂಡ ರಾಮ, ವೇಣುನಾದನ ಪ್ರಿಯ ಗೋಪಾಲ ಕೃಷ್ಣ, ವೇಣುನಾದನ ಪ್ರಿಯ ಗೋಪಾಲ ಕೃಷ್ಣ, ವೇಣುನಾದ ವಿನೋದ ಮುಕುಂದ, ವೇಣುನಾದ ವಿನೋದ ಮುಕುಂದ, ಗಾನ ವಿನೋದ ಶೃಂಗಾರ ಗೋಪಾಲ, ಗಾನ ವಿನೋದ ಶೃಂಗಾರ ಗೋಪಾಲ, ವೇಣುನಾದನ ಪ್ರಿಯ ಗೋಪಾಲ ಕೃಷ್ಣ, ವೇಣುನಾದನ ಪ್ರಿಯ ಗೋಪಾಲ ಕೃಷ್ಣ. ಜಯ ಗೋಪಾಲ ಜಯ ನಂದಲಾಲ, 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 ಜಯ ಗೋಪಾಲ ಜಯ ನಂದಲಾಲ.
ಮುಂದಿನ ಒಂದು ಪ್ರಸ್ತುತಿ ನಾಮಾವಳಿ ಅಂತ ಕರೀತಾರೆ. ನಾಮಾವಳಿ ಅಂದ್ರೆ ಭಗವಂತನ ನಾಮಗಳನ್ನು ಹಾಡುವಂಥದ್ದು. ಇದು ಶಾಂತ ಭಾವ ಅಂತಂದ್ರೆ ಅಥವಾ ಶೃಂಗಾರ ಭಾವ. ಶೃಂಗಾರ ಭಾವ ಏನು ಅಂತಂದ್ರೆ ಭಗವಂತನ ಒಂದು ವಿಶಿಷ್ಟತೆಗಳನ್ನು ಕೊಂಡಾಡುವಂಥದ್ದು. ಶ್ರೀಮದ್ ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರು ಉಪದೇಶ ಮಾಡ್ತಿದ್ದಾರೆ ಕಲಿಯುಗ ಹೇಗಿರುತ್ತೆ ಅಂತ, ಕಲಿಯುಗದಲ್ಲಿ ಏನೇನು ಪರಿಸ್ಥಿತಿ ಇರುತ್ತದೆ ಅಂತ ಹೇಳ್ಬೇಕಾದ್ರೆ ಅವರೊಂದು ಮಾತನ್ನು ಹೇಳ್ತಾರೆ. ಕಲೆ ದೋಷಂಧೇ ರಾಜನ್ ಅಸ್ತಿ ಕೋ ಮಹಾನ್ ಗುಣ ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ಭಜೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಕಲಿಯುಗ ಇದು ದೋಷಗಳಿಂದ ತುಂಬಿರುವಂಥದ್ದು. ಕಲೆ ದೋಷ ಹೇ ರಾಜನ್, ದೋಷದ ನಿಧಿ ಇದು. ಅಸ್ತಿಕೋ ಮಹಾನ್ ಗುಣ ಅಂದ್ರೆ ಒಂದೇ ಒಂದು ಮಹಾನ್ ಗುಣ ಇಲ್ಲಿ ಏನು ಅಂತಂದ್ರೆ ಕೀರ್ತನಾ ದೇವ ಕೃಷ್ಣಸ್ಯ, ಕೃಷ್ಣನ ಕೀರ್ತನೆ ಈಗೇನ್ ಮಾಡ್ತಾ ಇದೀವಿ ನಾವು ಅದೇ. ಆ ಕೃಷ್ಣನ ಕೀರ್ತನೆ ಒಂದೇ. ಮುಕ್ತ ಸಂಗ ಪರಂ ವ್ರಜೆ ಅಂದ್ರೆ ಈ ಮಟೀರಿಯಲ್ ಬಾಂಡೇಜ್ ಅಂತ ಏನಂತೀವಿ ನಾವು, ಅದರಿಂದ ನಮಗೆ ಹೊರಗೆ ತರುತ್ತೆ. ಮತ್ತೆ ಪರಂ ವ್ರಜೆ ನಮಗೆ ಪರಮಗತಿಯನ್ನು ಕೊಡುತ್ತದೆ. ಇದೇ ಭಾವದಲ್ಲಿ ನಾವು ಮುಂದಿನ ಒಂದು ನಾಮಾವಳಿಯನ್ನು ಕೇಳೋಣ. नंद बाबा नंद लाला, नंद बाबा नंद लाला, नंद बाबा नंद लाला, नंद बाबा नंद लाला, नंद नंद लाला, नंद नंद लाला, नंद लाला, नंद नंद लाला, श्याम सुंदरा गण श्याम सुंदरा, श्याम सुंदरा गण श्याम सुंदरा, सुंदरा गण श्याम सुंदरा, देवकी तनया हे नंदलाला, देवकी तनया हे नंदलाला, देवकी तनया हे नंदलाला, देवकी तनया हे नंदलाला, श्याम सुंदरा गण श्याम सुंदरा, श्याम सुंदरा गण श्याम सुंदरा,
ಸುಂದರ ಶ್ಯಾಮ ಸುಂದರ ದೇವಕಿ ಕನಯ ಹೇ ನಂದಲಾಲ ದೇವಕಿ ತನಯ ಹೇ ನಂದಲಾಲ ದೀನ ಮಾಧವ ಕೃಷ್ಣ ದ್ವಾರಕನಾಥ ದೀನ ಮಾಧವ ಕೃಷ್ಣ ದ್ವಾರಕನಾಥ ದೀನ ಮಾಧವ ಕೃಷ್ಣ ದ್ವಾರಕನಾಥ ದೀನ ಮಾಧವ ಕೃಷ್ಣ ದ್ವಾರಕನಾಥ ರಾಧಾ ಹೃದಯ ವಿಹಾರ ಹರೇ ಕೃಷ್ಣ 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 ಮಧುಸೂದನ ಮನಮೋಹನ ಮಧುಸೂದನ ಮನಮೋಹನ ಮಧುಸೂದನ ಮನಮೋಹನ ಮಧುಸೂದನ ಮನಮೋಹನ ಮಧುಸೂದನ ಮುರಳೀಧರ ಮಧುಸೂದನ ಹೇ ಮುರಳೀಧರ ಶ್ಯಾಮ ಸುಂದರ 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 ದೇವಕಿ ತನಯ ಹೇ ನಂದಲಾಲ ದೇವಕಿ ತನಯ ಹೇ ನಂದಲಾಲ ನಂದ ಮಮ ನಂದನನ ನಂದ ಮಮ ನಂದನ ನಂದ ನಂದನನ ನಂದ ನಂದ ನಂದನ ಶ್ಯಾಮ ಸುಂದರ ಶ್ಯಾಮ ಸುಂದರ ಶ್ಯಾಮ ಸುಂದರ ಶ್ಯಾಮ ಸುಂದರ ನೀಲಮೇಘ ಶ್ಯಾಮಲ ಮಧುರನಾಥ 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 ಭಕ್ತರ ದಯ ನಿವಾಸ ಹರೇ ಕೃಷ್ಣ 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 ಮಧುಸೂದನ ಮನಮೋಹನ ಮಧುಸೂದನ ಮನಮೋಹನ ಮಧುಸೂದನ ಮನಮೋಹನ ಮಧುಸೂದನ ಮನಮೋಹನ ಮಧುಸೂದನ ಮುರಳೀಧರ ಮಧುಸೂದನ ಹೇ ಮುರಳೀಧರ ಶ್ಯಾಮ ಸುಂದರ 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 ದೇವಕಿ ತನಯ ಹೇ ನಂದಲಾಲ ದೇವಕಿ ತನಯ ಹೇ ನಂದಲಾಲ ನಂದ ಮಮ ನಂದನನ ನಂದ ಮಮ ನಂದಲಾಲ ನಂದನನ ನಂದ ನಂದ ನಂದಲಾಲ ಶ್ಯಾಮ ಸುಂದರ ಶ್ಯಾಮ ಸುಂದರ ಶ್ಯಾಮ ಸುಂದರ
ಕೊನೆಯದಾಗಿ ಕೀರ್ತನೆ ಮಾಡಿ ವಿಠಲನ ಹಾಡು ಹಾಡಿಲ್ಲ ಅಂತಂದ್ರೆ ಅದೊಂಥರ ಏನೋ ಒಂದು ಮಿಸ್ ಆದ್ರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಠಲ ಅಂತಂದ್ರೆ ನಾದಬ್ರಹ್ಮ ಅಂತ ಕರಿತೇವೆ ನಾವು. ವಿಠಲ ಅಂತಂದ್ರೆ ಕೃಷ್ಣನ ಅವತಾರ. ಅವನು ಹೇಗೆ ಒಂದು ಇಟ್ಟಂಗಿ ಮೇಲೆ ನಿಂತು ತನ್ನ ಭಕ್ತನಿಗೋಸ್ಕರ ಕಾದ ಅಂತ ನಿಮ್ಗೆಲ್ಲ ಗೊತ್ತು. ಅದಲ್ಲದ ಹಾಗೆ ಏಷ್ಯನ್ ಜರ್ನಲ್ ಆಫ್ ಕಾಂಪ್ಲಿಮೆಂಟರಿ ಅಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಇದರಲ್ಲಿ ಒಂದು ಪೇಪರ್ ಪಬ್ಲಿಷ್ ಆಗಿದೆ, ನೀವೆಲ್ಲ ನೋಡ್ಬೋದು ಇಂಟರ್ನೆಟ್ ಅಲ್ಲಿ. 9 ನಿಮಿಷಗಳ ಕಾಲ ವಿಠಲ 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 ಆಡಿದ್ರೆ ನಿಮ್ದೆಲ್ಲ ಹಾರ್ಟ್ ಪ್ಯಾರಾಮೀಟರ್ಸ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಎಷ್ಟೊಂದು ಜನರ ಸ್ಯಾಂಪಲ್ಸ್ ತಗೊಂಡು ಟ್ರೈ ಮಾಡಿ ಪ್ರೂವ್ ಮಾಡಿದ್ದಾರೆ. ಆ ಹೆಸರಿಗೆ, ಆ ವಿಠಲನ ಹೆಸರಿಗಿರುವಂತಹ ಒಂದು ಮಹಿಮೆ ಆಗಿದೆ. ಅದನ್ನೊಂದು ಲಾಸ್ಟ್ ಆಗಿ ಹಾಡಿ ಎಲ್ಲರೂ ಹಾಡೋಣ. ವಿಠಲ ವಿಠಲ ಯಾರು ಮಿಸ್ ಮಾಡಬಾರ್ದು ದಯವಿಟ್ಟು. ನಮ್ಮ ಹಾರ್ಟ್ ರೇಟು, ಇಜೆಕ್ಷನ್ ಫ್ರಾಕ್ಷನ್ ಎಲ್ಲವನ್ನು ಇಂಪ್ರೂವ್ ಮಾಡ್ಕೋಬಹುದು ನಾವು. ಪಲ್ಸ್ ರೇಟ್ ಎಲ್ಲವೂ ಇಂಪ್ರೂವ್ ಆಗುತ್ತೆ, ಎಲ್ಲ ಒಂದು ಸ್ಟ್ಯಾಂಡರ್ಡೈಸ್ ಬರುತ್ತೆ. ನಾವು ಬೇರೆ ಮೆಡಿಸಿನ್ ತಗೋಬೇಕಾಗಿಲ್ಲ, ಈಗ ಮನೆಗೆ ಹೋಗಿ ತಗೊಳ್ಬೇಕು. ಆದ್ರೆ ಈಗ ಯಾವುದೋ ಮೆಡಿಸಿನ್ ತಗೋಬೇಕಾಗಿಲ್ಲ. ಇಲ್ಲಿ ನಾವು ಒಂದು ಆ ಎನರ್ಜಿ ಅಥವಾ ಶಕ್ತಿಯನ್ನು ಹುರಿದುಂಬಿಸ್ಕೊಂಡು ಹೋಗೋಣ. ಮುಂದಿನ ಬನ್ನಿ. राधेश्याम पांडुरंग विठ्ठले रखुमाई पांडुरंग पुरंदर विठ्ठले रखुमाई पांडुरंग पुरंदर विठ्ठले रखुमाई राधेश्याम पांडुरंग विठ्ठले रखुमाई राधेश्याम पांडुरंग विठ्ठले रखुमाई पांडुरंग पुरंदर विठ्ठले रखुमाई पांडुरंग पुरंदर विठ्ठले रखुमाई जगदोतारा करुणा सागर विठ्ठले रखुमाई जगदोतारा करुणा सागर विठ्ठले रखुमाई जगदोतारा वेदोतारा विठ्ठले रखुमाई जगदोतारा वेदोतारा विठ्ठले रखुमाई जगत्पिता जगन्नाथ विठ्ठले रखुमाई जगत्पिता विठ्ठले रखुमाई जगज्जीवना जगत्पावना विठ्ठले रखुमाई पांडुरंग पुरंदर विठ्ठले रखुमाई पांडुरंग पुरंदर विठ्ठले रखुमाई राधेश्याम पांडुरंग विठ्ठले रखुमाई राधेश्याम पांडुरंग विठ्ठले रखुमाई पांडुरंग पुरंदर विठ्ठले रखुमाई कमललोचना कमलनाभित विठ्ठले रखुमाई कमललोचना कमलनाभित विठ्ठले रखुमाई कमलापतये कमलाक्षाहरि विठ्ठले रखुमाई कमलापतये कमलाक्षाहरि विठ्ठले रखुमाई कमलमुखंकर
ಪುರಂದರದಾಸ ಸುಪೂಜಿತ ಪದಯುಗ ವಿಠಲೇ ರಘುಮಾಯಿ ಪುರಂದರ ವಿಠಲ ಪಾಂಡುರಂಗ ಹರಿ ವಿಠಲೇ ರಘುಮಾಯಿ ಪುರಂದರ ವಿಠಲ ಪಾಂಡುರಂಗ ಹರಿ ವಿಠಲೇ ರಘುಮಾಯಿ ಪುರಂದರ ಮಂದಿರ ವಾಸಿ ಪುರಂದರ ವಿಠಲೇ ರಘುಮಾಯಿ ಪುರಂದರ ಮಂದಿರ ವಾಸಿ ಪುರಂದರ ವಿಠಲೇ ರಘುಮಾಯಿ ಪುರಂದರ ಪುರಂದರ ವಾಸಿ ದಯಾನಿಧ ವಿಠಲೇ ರಘುಮಾಯಿ ಪುರಂದರ ಪುರಂದರ ವಾಸಿ ದಯಾನಿಧ ವಿಠಲೇ ರಘುಮಾಯಿ ಪಾಂಡುರಂಗ ಪುರಂದರ ವಿಠಲೇ ರಘುಮಾಯಿ ಪಾಂಡುರಂಗ ಪುರಂದರ ವಿಠಲೇ ರಘುಮಾಯಿ ರಾಧೆ ಶ್ಯಾಮ ಪಾಂಡುರಂಗ ವಿಠಲೇ ರಘುಮಾಯಿ ರಾಧೆ ಶ್ಯಾಮ ಪಾಂಡುರಂಗ ವಿಠಲೇ ರಘುಮಾಯಿ ಪಾಂಡುರಂಗ ಪುರಂದರ ವಿಠಲೇ ರಘುಮಾಯಿ ವಿಠಲ ವಿಠಲ ಪಾಂಡುರಂಗ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಎಲ್ಲರೂ ಹಾಡಿ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ 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 ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲೇ ರಘುಮಾಯಿ ವಿಠಲ 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 मंगलम भगवान विष्णु मंगलम गरुडध्वज मंगलम पुंडरीकाक्षं मंगलाय तनोहरि हरे कृष्ण ತುಂಬಾ ಧನ್ಯವಾದಗಳು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟೆಲ್ಲ ಎನ್ಕರೇಜ್ ಮಾಡೋದಕ್ಕೆ ತುಂಬಾ ಧನ್ಯವಾದ ಹರೇ ಕೃಷ್ಣ